ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ನಮೋ ಬ್ರಹ್ಮಾದಿಭ್ಯೋ ಬ್ರಹ್ಮ ವಿದ್ಯಾ ಸಂಪ್ರದಾಯ ಕರ್ತೃಭ್ಯೋ ವಂಶರ್ಷಿಭ್ಯೋ ನಮೋ ಮಹಾಭ್ಯೋ ನಮೋ ಗುರುಭ್ಯಃ. ಓಂ ಶಾಂತಿ ಶಾಂತಿ ಶಾಂತಿ. ಭಗವಂತನ ಅನುಗ್ರಹದಿಂದ ನಾವು ಆಚಾರ್ಯರು ನಮಗಾಗಿ ಏನು ಅನುಗ್ರಹ ಮಾಡಿಕೊಟ್ಟಿದ್ದಾರಲ್ಲ ಪ್ರಸ್ಥಾನತ್ರಯಗಳ ಮೂಲಕ, ಅದನ್ನು ನಾವು ಸ್ವಾಮಿಗಳವರ ಅನುವಾದದ ಮೂಲಕ ಮತ್ತು ಅದನ್ನು ವಿವರಿಸಿರುವಂತಹ ಗುರುಗಳ ಮೂಲಕ ನಾವು ಅದನ್ನು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತಾಯಿದ್ದೀವಿ. ಆ ನಿಟ್ಟಿನಲ್ಲಿ ಯಾಕೆಂದರೆ ಈ ಅದ್ವೈತ ಅನ್ನುವಂಥದ್ದು ಮುಖ್ಯವಾಗಿ ಅದ್ವೈತ ಅನ್ನೋದು ಒಂದು ಸಿದ್ಧಾಂತ ಅಲ್ಲ, ಅದು ವೇದಾಂತದಲ್ಲೇ ಬರುವಂಥದ್ದು. ವೇದಾಂತದಲ್ಲಿರುವಂಥದ್ದೇ ಅದ್ವೈತ ಸಿದ್ಧಾಂತ. ಅದನ್ನು ನಮಗೆ ಮುಖ್ಯವಾಗಿ ತಿಳಿಸಿಕೊಟ್ಟವರು ಅಂದರೆ ಶಂಕರಾಚಾರ್ಯರೇ. ಆದರೆ ಅದು ಶಂಕರಾಚಾರ್ಯರಿಂದ ಮಾತ್ರ ಬಂದಿದ್ದಲ್ಲ, ಬದಲಿಗೆ ಅದು ಸಂಪ್ರದಾಯದಿಂದ ಬಂದಿರುವಂಥದ್ದು. ನಮಗೆ ಈಗ ಲಭ್ಯವಿರುವ ಸಂಪ್ರದಾಯ ಮುಖ್ಯವಾಗಿ ಅಂತಂದರೆ ಶಂಕರರ ಹಿಂದಿನವರು ಸಾಕಷ್ಟು ಇದ್ದಾರೆ. ಅದರೊಳಗೆ ಮುಖ್ಯವಾಗಿ ಗೊತ್ತಾಗಿರೋರು ಅಂತಂದರೆ ಅವರ ಪರಮಗುರುಗಳಾದಂತಹ ಗೌಡಪಾದಾಚಾರ್ಯರು. ಅವರು ಅನುಗ್ರಹಿಸಿರುವಂಥ ಕಾರಿಕೆಗಳನ್ನು ಶಂಕರಾಚಾರ್ಯರೇ ತಮ್ಮ ಮಾಂಡುಕ್ಯ ಭಾಷೆಯಲ್ಲಿ ತಿಳಿಸಿಕೊಟ್ಟಿರೋದ್ರಿಂದ ಅದನ್ನು ನಾವು ನೋಡಿಕೊಂಡಿದ್ದೀವಿ. ಈಗ ಆ ಆಚಾರ್ಯರ ಬೆಂಬಿಡದ ಶಿಷ್ಯರಾದಂತಹ ಸುರೇಶ್ವರಾಚಾರ್ಯರು, ಯಾಕೆಂದರೆ ಆಚಾರ್ಯ ಬೆಂಬಿಡದ ಶಿಷ್ಯರು ಅಂತ ಯಾಕೆ ಹೇಳಿದ್ದು ಅಂತಂದರೆ, ಬೇರೆ ಶಿಷ್ಯರುಗಳು ಹಲವಾರು ಇದ್ದಾರೆ ಅನ್ನುವಂಥದ್ದು ಶಂಕರ ವಿಜಯದ ಮೂಲಕ ನಮಗೆ ತಿಳಿದು ಬರುತ್ತದೆ. ಆದರೆ ಅವರುಗಳೆಲ್ಲ ಆಚಾರ್ಯರು ಏನನ್ನ ಹೇಳಿದ್ದಾರೋ ಅದಕ್ಕಿಂತ ಬೇರೆಯಾಗಿ ಹೇಳೋದರಿಂದ ಅವರುಗಳನ್ನೆಲ್ಲನೂ ಮುಖ್ಯ ಶಿಷ್ಯರು ಅಂತ ಹೇಳಿಸ್ಕೊಳ್ಳೋದಕ್ಕಾಗೋದಿಲ್ಲ. ಆ ಕಾರಣಕ್ಕಾಗಿ ಸುರೇಶ್ವರಾಚಾರ್ಯರು ಬೆಂಬಿಡದ ಶಿಷ್ಯರು. ಯಾಕೆ ಅಂತಂದರೆ ಆಚಾರ್ಯರು ಹೇಳಿರೋದನ್ನು ಬೇರೆಯಾಗಿ ಎಲ್ಲೂ ಕೂಡ ಅವರು ಹೇಳಿಲ್ಲ. ಮತ್ತು ವಿನಯದಿಂದ ಆಚಾರ್ಯರ ಸ್ಮರಣೆಯನ್ನು ಮಾಡಿರುವಂಥದ್ದು ಕೂಡ ನಾವಿಲ್ಲೆಲ್ಲ ನೋಡ್ತೀವಿ. ಆ ಕಾರಣಕ್ಕಾಗಿ ಆ ಸುರೇಶ್ವರಾಚಾರ್ಯರು ನಮಗಾಗಿ ಯಾವುದನ್ನು ಅನುಗ್ರಹಿಸಿಕೊಟ್ಟಿದ್ದಾರಲ್ಲ ಅದನ್ನು ನಮ್ಮ ಕೈಲಾದಷ್ಟು ನೋಡೋಣ ಅನ್ನೋ ಉದ್ದೇಶದಿಂದ ಇನ್ನು ಮೇಲೆ ನೈಷ್ಕರ್ಮ್ಯ ಸಿದ್ಧಿ ಅನ್ನುವಂತಹ ಅವರ ಗ್ರಂಥವನ್ನು ನೋಡೋಣ ಅಂತ ಅಂದ್ಕೊಂಡಿರುವಂಥದ್ದು. ಈ ಸುರೇಶ್ವರಾಚಾರ್ಯರು ಬೃಹದಾರಣ್ಯಕೋಪನಿಷತ್ತಿಗೆ ವಾರ್ತಿಕವನ್ನು ಬರೆದಿದ್ದಾರೆ. ಬೃಹದಾರಣ್ಯಕೋಪನಿಷತ್ತಿನ ಭಾಷ್ಯಕ್ಕೆ ವಾರ್ತಿಕವನ್ನು ಬರೆದಿದ್ದಾರೆ. ಅದು ಸಾಕಷ್ಟು ಇದೆ, ವಾರ್ತಿಕಗಳು ಬಹಳ ದೊಡ್ಡದು. ಅದಕ್ಕೆ ನಮಗೆ ಸ್ವಾಮಿಗಳವರ ಒಂದು ಭಾಷಾಂತರ ಅನ್ನೋದು ದೊರಕಿಲ್ಲ ನಮಗೆ. ಆದರೆ ಬೃಹದಾರಣ್ಯಕ ಉಪನಿಷತ್ತಿನ ಭಾಷೆಯಲ್ಲಿ ಅಲ್ಲಲ್ಲಿ ಆ ಸ್ವಾಮಿಗಳವರು ಅಡಿ ಟಿಪ್ಪಣಿಗಳ ಮೂಲಕ ಸ್ವಲ್ಪ ತೋರಿಸ್ಕೊಟ್ಟಿದ್ದಾರೆ. ಮತ್ತು ತೈತ್ರಿಯ ಭಾಷ್ಯ ವಾರ್ತಿಕ ಅನ್ನೋದೇನಿದೆಯಲ್ಲ ಅದು ಸಂಕ್ಷಿಪ್ತವಾಗಿದೆ. ಅದನ್ನು ಕೂಡ ತೈತ್ರಿಯ ಭಾಷ್ಯದಲ್ಲಿ ಮತ್ತು ತೈತ್ರಿಯ ಭಾಷ್ಯದ ಕುರಿತಾಗಿ ಸಂಸ್ಕೃತದಲ್ಲಿ ಗ್ರಂಥ ಬರೆದಿದ್ದಾರಲ್ಲ ಭಾಷ್ಯಾರ್ಥ ವಿಮರ್ಶಿಣಿ, ಅದರಲ್ಲೂ ಕೂಡ ಸ್ವಾಮಿಗಳವರು ತೋರಿಸ್ಕೊಟ್ಟಿದ್ದಾರೆ ಅಲ್ಲಲ್ಲೇ. ಆದರೆ ಈ ಒಂದು ನೈಷ್ಕರ್ಮ್ಯ ಸಿದ್ಧಿ ಅನ್ನೋ ಗ್ರಂಥ ಏನಿದೆಯಲ್ಲ ಅದಕ್ಕೆ ಸ್ವಾಮಿಗಳವರು ಸಂಪೂರ್ಣವಾಗಿ ಕನ್ನಡದ ಅನುವಾದ ಗ್ರಂಥವನ್ನು ನಮಗೆ ಅನುಗ್ರಹಿಸಿಕೊಟ್ಟಿದ್ದಾರೆ. ಅದಲ್ಲದೆ ಇದು ತಿಳಿದುಕೊಳ್ಳುವುದಕ್ಕೆ ಕಷ್ಟ ಅನ್ನುವ ದೃಷ್ಟಿಯಿಂದ, ಯಾಕೆ ಕಷ್ಟ ಅನ್ನೋದೆಲ್ಲ ಮುಂದೆ ನೋಡೋಣ. ಅದು ಆ ಕಾರಣಕ್ಕಾಗಿ ಕ್ಲೇಶಾಪಹಾರಣಿ ಅನ್ನುವಂಥ ಸಂಸ್ಕೃತ ಗ್ರಂಥವನ್ನು ಕೂಡ ಬರೆದಿದ್ದಾರೆ. ಕ್ಲೇಶ ಅಂತಂದರೆ ಕಷ್ಟ. ನಮಗೆ ಇದನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಕಷ್ಟ ಆಗೋ ಕಾರಣದಿಂದ ಅದಕ್ಕೆ ಕ್ಲೇಶ ಅಂತ ಕರೆಯುವಂಥದ್ದು. ಅದರ ಪರಿಹಾರ ಸರಿಯಾಗಿ ಬಿಡಿಸಿ ತೋರಿಸೋದಕ್ಕೋಸ್ಕರ ಕ್ಲೇಶಾಪಹಾರಣಿ ಅನ್ನುವಂಥ ಗ್ರಂಥವನ್ನು ಕೂಡ ಬರೆದಿದ್ದಾರೆ. ಆ ಗ್ರಂಥವನ್ನು ಕೈವಲ್ಯಾನಂದ ಸ್ವಾಮಿಗಳವರು ಕನ್ನಡಕ್ಕೂ ಕೂಡ ಅನುಗ್ರಹ ಮಾಡಿದ್ದಾರೆ.
ನಾವು ಸಾಧ್ಯವಾದಷ್ಟು ಆ ಕ್ಲೇಶಪಾರಣಿಗಳಲ್ಲಿ ಆರಿಸುವ ಗ್ರಂಥದಲ್ಲಿ ಏನೇನು ಸ್ವಾಮಿಗಳವರು ನಮಗೆ ತಿಳಿಸ್ಕೊಟ್ಟಿದ್ದಾರಲ್ಲ ಅದನ್ನು ಸಾಧ್ಯವಾದಷ್ಟು ನೋಡ್ಕೊಳ್ಳೋಣ ಅಂತ ಅಂದ್ಕೊಂಡಿರೋಂಥದ್ದು. ಈಗ ಪ್ರಸ್ತುತವಾಗಿ ಈ ನೈಷ್ಕರ್ಮ್ಯ ಸಿದ್ಧಿ ಅಂದರೆ ಏನು ಅಂತ, ನೈಷ್ಕರ್ಮ್ಯ ಸಿದ್ಧಿ ಗ್ರಂಥ ಅನ್ನೋದು ಯಾಕೆ, ಏನು ಅನ್ನೋದನ್ನು ನೋಡೋದಾದರೆ, ಈ ಒಂದು ನೈಷ್ಕರ್ಮ್ಯ ಸಿದ್ಧಿ ಅನ್ನುವಂಥದ್ದೇನಿದೆಯಲ್ಲ ಇದು ಒಂದು ಪ್ರಕರಣ ಗ್ರಂಥ. ಏನಿದು ಪ್ರಕರಣ ಗ್ರಂಥ ಅಂತಂದರೆ, ನಮಗೆ ಈ ಪ್ರಸ್ಥಾನತ್ರಯ ಅನ್ನೋದೇನಿದೆಯಲ್ಲ 10 ಉಪನಿಷತ್ತುಗಳು, ಭಗವದ್ಗೀತಾ ಭಾಷ್ಯ, ಬ್ರಹ್ಮಸೂತ್ರ ಭಾಷ್ಯ ಇದೇನಿದೆಯಲ್ಲ ಇದು ವೇದಾಂತಕ್ಕೆ ಭಾಷ್ಯ ಬರೆದಿರುವಂಥದ್ದು ಆಚಾರ್ಯರು. ಅಂದರೆ ಶಾಸ್ತ್ರಕ್ಕೆ ಆಚಾರ್ಯರು ಭಾಷ್ಯ ಬರೆದಿರುವಂಥದ್ದು. ಶಾಸ್ತ್ರವನ್ನು ಯಾವ ರೀತಿಯಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು, ಸೂತ್ರವನ್ನು ಯಾವ ರೀತಿಯಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು, ಭಗವದ್ಗೀತೆಯನ್ನು ಯಾವ ರೀತಿಯಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು ಅಂತ. ಅಂದರೆ ಒಟ್ಟು ಶಾಸ್ತ್ರ, ಈ ಶಾಸ್ತ್ರವನ್ನು ಹೇಗೆ ಅರ್ಥ ಮಾಡ್ಕೊಳ್ಬೇಕು, ಹೇಗೆ ಹೊಂದಿಸ್ಕೊಂಡು ಅರ್ಥ ಮಾಡ್ಕೊಳ್ಬೇಕು ಅನ್ನೋದನ್ನು ಆಚಾರ್ಯರು ಬರೆದು ತೋರಿಸ್ಕೊಟ್ಟಿದ್ದಾರೆ. ಅದು ಪ್ರಸ್ಥಾನತ್ರಯ ಭಾಷ್ಯದ ಮೇಲೆ ಬರೆದಿರುವಂಥ ಗ್ರಂಥ. ಆದರೆ ಪ್ರಕರಣ ಗ್ರಂಥ ಅಂದರೆ ಏನು ಅಂದರೆ ಸ್ವತಂತ್ರ ಗ್ರಂಥ. ಸ್ವತಂತ್ರ ಗ್ರಂಥ ಅಂದ ಮಾತ್ರಕ್ಕೆ ಆಚಾರ್ಯರು, ಶಂಕರಾಚಾರ್ಯ ಆಗಲಿ, ಸುರೇಶ್ವರಾಚಾರ್ಯರೇ ಆಗಲಿ, ಯಾರೇ ಆಗಲಿ ಶಾಸ್ತ್ರವನ್ನು ಬಿಟ್ಟು ಬರೆದಿಲ್ಲ. ಶಾಸ್ತ್ರವನ್ನು ಅರ್ಥೈಸಿಕೊಳ್ಳುವುದಕ್ಕೆ ತಾವು ಸ್ವತಂತ್ರವಾಗಿ ಜಿಜ್ಞಾಸುಗಳಿಗೆ, ಸ್ವತಂತ್ರವಾಗಿ ಅಂದರೆ ಏನು, ಶ್ರುತಿಯ ಅರ್ಥವನ್ನು, ಶ್ರುತಿ ವಾಕ್ಯಗಳನ್ನು ತಗೊಳ್ತಾರೆ ಅರ್ಥ ಮಾಡ್ಕೊಳ್ಳೋದಕ್ಕೆ. ಆದರೆ ಆ ಶಾಸ್ತ್ರದ ಒಂದು ಕಟ್ಟುಪಾಡು ಏನಿದೆಯಲ್ಲ, ಅಂದರೆ ಶಾಸ್ತ್ರ ಒಂದು ನಿಯಮ ಇದೆ ಶಾಸ್ತ್ರಕ್ಕೆ, ಅದಕ್ಕೇನೋ ಒಳಪಟ್ಟಿರೋದಿಲ್ಲ. ಶಾಸ್ತ್ರದಲ್ಲಿ ಉಪಾಸನೆಗಳು, ಅದಕ್ಕೆ ಸಂಬಂಧಪಟ್ಟಿರುವಂಥದ್ದು ಎಲ್ಲವೂ ಬಂದಿರುತ್ತೆ. ಆದರೆ ಪ್ರಕರಣ ಗ್ರಂಥಗಳಲ್ಲಿ ತಾವು ಸ್ವತಂತ್ರವಾಗಿ ಜಿಜ್ಞಾಸುಗಳಿಗೆ, ವೇದಾಂತ ಜಿಜ್ಞಾಸುಗಳಿಗೆ, ಮುಮುಕ್ಷುಗಳಿಗೆ ಬೇಕಾಗಿರುವಂಥದ್ದನ್ನು ಒಕ್ಕಡೆಯಾಗಿ ಸಂಗ್ರಹಿಸಿ ಬರೆದಿರುವಂಥಕ್ಕೆ ಪ್ರಕರಣ ಗ್ರಂಥ ಅಂತ ಹೆಸರು. ಶಂಕರಾಚಾರ್ಯರು ಹಲವಾರು ಪ್ರಕರಣ ಗ್ರಂಥಗಳನ್ನು ಬರೆದಿದ್ದಾರೆ ಅಂತ ಪ್ರಸಿದ್ಧಿಯಲ್ಲಿದೆ. ಉದಾಹರಣೆಗೆ ವಿವೇಕ ಚೂಡಾಮಣಿ, ಉಪದೇಶ ಸಹಸ್ರ, ಅದರಲ್ಲಿ ಪದ್ಯ ಗದ್ಯ, ಹಾಗೆಯೇ ಬೇರೆ ಬೇರೆ ಗ್ರಂಥ, ಅಪರೋಕ್ಷಾನುಭೂತಿ ಆಗಿರ್ಬೋದು, ಇನ್ನು ಬೇರೆ ಬೇರೆ ಈ ಸೌಂದರ್ಯ ಲಹರಿ ಮತ್ತು ಬೇರೆ ಬೇರೆ ಗ್ರಂಥಗಳು ಅನ್ನೋದು ಪ್ರಸಿದ್ಧಿ ಇದೆ. ಆದರೆ ಸ್ವಾಮಿಗಳವರ ಪ್ರಕಾರ ಶಂಕರಾಚಾರ್ಯರವರು ಪ್ರಕರಣ ಗ್ರಂಥ ಬರೆದಿರುವಂಥದ್ದು ಒಂದೇ, ಅದು ಉಪದೇಶ ಸಹಸ್ರಿ. ಉಪದೇಶ ಸಹಸ್ರಿ ನಮಗೆ ಪದ್ಯ ಭಾಗದಲ್ಲೂ ಇದೆ, ಗದ್ಯ ಭಾಗದಲ್ಲೂ ಇದೆ. ಅದು ಮಾತ್ರವೇ ಅವರ ಪ್ರಕರಣ ಗ್ರಂಥ ಅನ್ನುವಂಥದ್ದು ಸ್ವಾಮಿಗಳವರು ಒಪ್ಪಿದ್ದಾರೆ ಅಂದರೆ ಏನೋ ಅವ್ರ ಸ್ವತಂತ್ರ ನಾನು ಒಪ್ಪಿದ್ದೀನಿ ಅಂತ ಹೇಳೋದಲ್ಲ. ಅದಕ್ಕೆ ಬೇಕಾಗಿರುವಂತಹ ಸಾಕ್ಷಿಗಳನ್ನು ಕೂಡ ಕೊಟ್ಟಿದ್ದಾರೆ. ಹೇಗೆ ಇದು ಆಚಾರ್ಯರಿಗೆ ಸಂಬಂಧ, ಬೇರೆ ಗ್ರಂಥಗಳೆಲ್ಲ ಹೇಗೆ ಆಚಾರ್ಯಕ್ಕೆ ಹೊಂದೋದಿಲ್ಲ ಅನ್ನೋದನ್ನೆಲ್ಲ ಸ್ವಾಮಿಗಳವರು ತೋರಿಸ್ಕೊಟ್ಟಿದ್ದಾರೆ. ಮತ್ತು ಸುರೇಶ್ವರಾಚಾರ್ಯರವರು ಕೂಡ ಉಪದೇಶ ಸಹಸ್ರಿ ಗ್ರಂಥದ ಒಂದು ಭಾಗಗಳನ್ನೆಲ್ಲ ಇವರು ನೈಷ್ಕರ್ಮ್ಯ ಸಿದ್ಧಿಯಲ್ಲಿ, ವಾರ್ತಿಕದಲ್ಲೆಲ್ಲ ಉದಾಹರಿಸಿರೋಂಥದ್ದು ಒಂದು ಕಾರಣ ಆಯಿತಾ. ಅದು ಶಂಕರಾಚಾರ್ಯರ ಪ್ರಕರಣ ಗ್ರಂಥ ಆಯಿತು. ವಿವೇಕ ಚೂಡಾಮಣಿ ಅಂತ ಅವ್ರದ್ದು ಅಲ್ವೇ ಅಲ್ಲ, ಅದೇ ತುಂಬ ಪ್ರಸಿದ್ಧಿ. ಶಂಕರಾಚಾರ್ಯ ಗ್ರಂಥ ಅಂದರೆ ಏನು, ಪ್ರಸ್ಥಾನತ್ರಯಕ್ಕೆ ಮುಖ್ಯವಾಗಿ ವಿವೇಕ ಚೂಡಾಮಣಿ ಮತ್ತು ಇನ್ನೊಂದು ಬೇಕಾದಷ್ಟು ಆತ್ಮಬೋಧ ಯಾವ್ಯಾವುದೋ ಇದೆ, ಅದೆಲ್ಲ ಅವ್ರು ಬರೆದಿರೋಂಥದ್ದು ಅಂತ ಪ್ರಸಿದ್ಧಿ ಆಗಿದೆ. ಯಾರು ಬರೆದಿಲ್ಲೋ ಅದನ್ನೇ ಹೆಚ್ಚಿಗೆ ಪ್ರಸಿದ್ಧಿ ಮಾಡಿದ್ದಾರೆ. ಯಾವುದು ಮುಖ್ಯವಾಗಿ ಹೇಳಿದಾರೋ ಅದನ್ನು ಬಿಟ್ಟೇ ಬಿಟ್ಟಿದ್ದಾರೆ ಆಯಿತಾ. ಅದು ಶಂಕರಾಚಾರ್ಯದಾದರೆ, ಅದೇ ರೀತಿಯಾಗಿ ಇವ್ರದ್ದು ಕೂಡ ಸುರೇಶ್ವರಾಚಾರ್ಯರದು ಕೂಡ ಹಲವಾರು ಪ್ರಕರಣ ಗ್ರಂಥಗಳನ್ನ ಬರೆದಿದ್ದಾರೆ. ಮಾನಸೋಲ್ಲಾಸ ಅಂತೆ ಬೇರೆ ಬೇರೆದೆಲ್ಲ ಬರೆದಿದ್ದಾರೆ ಅನ್ನುವಂಥದ್ದು ಪ್ರಸಿದ್ಧಿ ಇದೆ. ಸ್ವಾಮಿಗಳವರು ಕೂಡ ಅದನ್ನೆಲ್ಲ ವಿಮರ್ಶಿಸಿ ಆಚಾರ್ಯರು ಸುರೇಶ್ವರಾಚಾರ್ಯರು ಬರೆದಿರುವಂಥದ್ದು ಆ ಒಂದು ಬೃಹದಾರಣ್ಯಕ ಭಾಷ್ಯವಾರ್ತಿಕ, ತೈತ್ತಿರೀಯ ಭಾಷ್ಯವಾರ್ತಿಕ ಮತ್ತು ನೈಷ್ಕರ್ಮ್ಯ ಸಿದ್ಧಿ ಇಷ್ಟೇ ಅನ್ನುವುದನ್ನು ತೋರಿಸಿಕೊಟ್ಟಿದ್ದಾರೆ. ಈಗ ಇದೊಂದು ಪ್ರಕರಣ ಗ್ರಂಥ ಅನ್ನುವುದನ್ನು ನೋಡಿದ್ದಾಯಿತು. ಅಂದರೆ ಏನು ಶಾಸ್ತ್ರದಲ್ಲಿ ಹೇಳಿದೆಯಲ್ಲ ಅದನ್ನೇ ಇಲ್ಲಿ ತೋರಿಸ್ಕೊಟ್ಟಿರುವಂಥದ್ದು. ಏನು ಮುಖ್ಯವಾಗಿ ಯಾಕೆ ನೈಷ್ಕರ್ಮ್ಯ ಸಿದ್ಧಿ ಅಂತ ಹೆಸರು ಬಂತು ಅಂತಂದರೆ, ಈ ಒಂದು ನಮ್ಮ ಉಪನಿಷತ್ತುಗಳಲ್ಲಿ ಭಗವದ್ಗೀತೆಯಲ್ಲಿ
ಆ ನೈಷ್ಕರ್ಮ್ಯ ಸಿದ್ಧಿ ಅನ್ನುವಂತಹ ವಿಷಯಕ್ಕೆ ಸಂಬಂಧಪಟ್ಟ ಎಲ್ಲ ವಿಷಯಗಳನ್ನು ಒಕ್ಕಡೆಯಾಗಿ ಸೇರಿಸಿ, ಸಂಗ್ರಹವಾಗಿ ಸೇರಿಸಿ ಇಲ್ಲಿ ಹೇಳಿರೋದ್ರಿಂದ ಈ ಪ್ರಕರಣ ಗ್ರಂಥಕ್ಕೆ ನೈಷ್ಕರ್ಮ್ಯ ಸಿದ್ಧಿ ಅನ್ನುವ ಹೆಸರು ಬಂದಿರುವಂಥದ್ದು. ಅಂದರೆ ಏನರ್ಥ ಅಂತಂದರೆ ನಿಷ್ಕ್ರಿಯಾತ್ಮ ಸ್ವರೂಪದಿಂದ ನೆಲೆ ನಿಲ್ಲೋದು ಅಂತ, ಅಂದರೆ ಸದ್ಯೋಮುಕ್ತಿ, ಆ ಮೋಕ್ಷ ಸ್ವರೂಪಕ್ಕೆ ನೈಷ್ಕರ್ಮ್ಯ ಸಿದ್ಧಿ ಅಂತ ಹೇಳಿರುವಂಥದ್ದು. ಇದು ಎಲ್ಲಿ ಹೇಳಿದೆ ಅಂತಂದರೆ ಆ ಭಗವದ್ಗೀತೆಯ 18ನೇ ಅಧ್ಯಾಯದ 49ನೇ ಶ್ಲೋಕದಲ್ಲಿ ಈ ನೈಷ್ಕರ್ಮ್ಯ ಸಿದ್ಧಿಂ ಪರಮಾಂ ಸನ್ಯಾಸೇನಾಧಿಗಚ್ಚತಿ ಅನ್ನುವಂತಹ ಶ್ಲೋಕ ಬಂದಿದೆ. ಅದನ್ನು ಒಂದು ಸ್ವಲ್ಪ ಆಚಾರ್ಯ ಭಾಷ್ಯ ಸಮೇತ ನೋಡೋದಾದರೆ ಶ್ಲೋಕ ಬರುವಂಥದ್ದು ಹೀಗೆ: ಅಸಕ್ತ ಬುದ್ಧಿ ಸರ್ವತ್ರ ಜಿತಾತ್ಮ ವಿಗತ ಸ್ಪೃಹ ನೈಷ್ಕರ್ಮ್ಯ ಸಿದ್ಧಿಂ ಪರಮಾಂ ಸನ್ಯಾಸೇನಾಧಿಗಚ್ಚತಿ ಅನ್ನೋದಕ್ಕೆ ಆಚಾರ್ಯ ಏನು ಭಾಷೆ ಬರೀತಾರೆ ಅಂತ. ಇಲ್ಲಿ ಅಸಕ್ತ ಬುದ್ಧಿ ಸರ್ವತ್ರ ಅನ್ನೋದೇನಿದೆಯಲ್ಲ, ಆಚಾರ್ಯ ಏನು ಬರೀತಾರೆ ಅದಕ್ಕೆ ಅಂದರೆ ಅಸಕ್ತ ಬುದ್ಧಿ ಅಸಕ್ತ ಸಂಗರಹಿತ ಬುದ್ಧಿ ಅಂತ. ಸಕ್ತ ಅಂತಂದರೆ ಅದರಲ್ಲಿ ಆಸಕ್ತಿ ಇರುವಂಥದ್ದು ಅಂತ, ಅಸಕ್ತ ಅಂತಂದರೆ ಆಸಕ್ತಿ ಇಲ್ಲದೇ ಇರುವಂಥದ್ದು ಅಂತ. ಅದಕ್ಕೆ ಅಸಕ್ತ ಬುದ್ಧಿ ಅಂತ. ಅಂದರೆ ಆಸಕ್ತಿ ಅಂತಂದ್ರೇನು, ನಮಗೆ ಅದರ ಮೇಲೆ ಇರುವಂತಹ ವ್ಯಾಮೋಹ, ನಮಗೆ ಸಹಜವಾಗಿ ವಿಷಯಗಳಲ್ಲಿ ವ್ಯಾಮೋಹ ಅನ್ನೋದು ಏನಿರುತ್ತೆ ಅದು. ಆದರೆ ನಾವು ಆಧ್ಯಾತ್ಮಿಕ ಸಾಧನೆ ಮಾಡಬೇಕಾದ್ರೆ ಅದನ್ನು ನಾವು ಬಲವಂತವಾಗಿ ಅದನ್ನು ನಾವು ನಿಭಾಯಿಸ್ಕೊಳ್ತೀವಿ, ಒಂದು ಕಂಟ್ರೋಲ್ ಮಾಡ್ಕೊಳ್ತೀವಿ, ಆದಷ್ಟು ಅದನ್ನು ಹೋಗಲಾಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀವಿ. ಅದು ವಿತ್ ಎಫರ್ಟ್ ಆಗಬೇಕಾಗುತ್ತೆ, ಅದು ಪರಿಶ್ರಮದಿಂದ ಮಾಡ್ಕೊಳ್ತೀವಿ ಅದನ್ನು. ಯಾಕೆಂದರೆ ಸಹಜವಾಗಿ ಆಗೋವಂಥದ್ದಲ್ಲ ಅದು. ಒಂದು ಭಗವಂತನ ಧ್ಯಾನದ ಮೂಲಕವೋ ಉಪಾಸನೆಯ ಮೂಲಕವೋ ಯಾವುದಾದ್ರೂ ಒಂದನ್ನು ಆಶ್ರಯಿಸಿಕೊಂಡು ವಿಷಯಗಳನ್ನು ಬಿಡೋದಕ್ಕೆ ಪ್ರಯತ್ನ ಪಡ್ತೀವಿ, ಅದು ಸಾಧನೆ ಆಗುತ್ತೆ. ಆದರೆ ಇಲ್ಲೇ ಇರುವಂಥ ಆಸಕ್ತ ಬುದ್ಧಿ ಅನ್ನೋದೇನಿದೆಯಲ್ಲ, ಸಹಜವಾಗಿ ಅವರಿಗೆ ಆಸಕ್ತ ಬುದ್ಧಿ ಇರುತ್ತೆ. ಆ ಸಾಧನೆ ಬೇಕು. ಈ ಆಸಕ್ತ ಬುದ್ಧಿ ಬರೋದಕ್ಕೆ ಆ ಸಾಧನೆ ಪೂರ್ವಭಾವಿಯಾಗಿ ಬೇಕೇ ಬೇಕಾಗುತ್ತೆ. ಅಂತಃಕರಣವನ್ನು ನಿಗ್ರಹ ಮಾಡಿಕೊಳ್ಳುವಂತಹ ಸಾಧನೆ ಬೇಕಾಗುತ್ತೆ. ಆದರೆ ಇಲ್ಲಿ ಆಸಕ್ತ ಬುದ್ಧಿ ಅಂತ ಏನಿದೆಯಲ್ಲ, ಅದು ಸಹಜವಾಗಿ ಯಾರಿಗೆ ಇರುತ್ತದೆಯೋ ಆಸಕ್ತ ಬುದ್ಧಿ ಆಸಕ್ತ ಸಂಗರಹಿತ ಬುದ್ಧಿ ಅಂತ. ಯಾವುದೇ ರೀತಿಯಾದಂಥ ಸಂಘ ಅನ್ನುವಂಥದ್ದು ಅವರಿಗೆ ಇರುವುದೇ ಇಲ್ಲ. ಯಾಕೆಂದರೆ ಅಂತ ಇದು ಅವರಿಗೆ ಆ ಜ್ಞಾನ ಆಗಿರೋದ್ರಿಂದಲೇ, ಮೋಕ್ಷ ಆಗಿರುವುದರಿಂದಲೇ. ಅದನ್ನು ತೋರಿಸ್ಕೊಡ್ತಾರೆ ಮುಂದೆ ಆಚಾರ್ಯರು. ಅಂತಃಕರಣಂ ಯಸ್ಯ ಸಹ ಆಸಕ್ತ ಬುದ್ಧಿ ಅಂತ. ಆ ಅಂತಃಕರಣ ಯಾರಿಗೆ ಇರುತ್ತದೆಯೋ ಅವನು ಆಸಕ್ತ ಬುದ್ಧಿ ಅವನು ಅಂತ. ಇಲ್ಲೋ ಏನಪ್ಪ ಅಂತಂದರೆ ಆ ಜ್ಞಾನಿಗೆ ಅಂತಃಕರಣ ನಮ್ಮ ಥರನೇ ಇರುತ್ತಾ ಅನ್ನೋ ಪ್ರಶ್ನೆ ಬರುತ್ತೆ. ಇಲ್ಲ, ಇವಾಗ ಅಧ್ಯಾರೋಪ ದೃಷ್ಟಿಯಿಂದ ಅವನಿಗೆ ಅಂತಃಕರಣ ಅಂತ ಒಪ್ಕೊಂಡ್ರಂತೆ. ಯಾಕೆಂದರೆ ಅಧ್ಯಾರೋಪ ದೃಷ್ಟಿಯಿಂದಲೇ ನಮಗೆ ಅವನು ಜೀವರೂಪದಿಂದ ಕಾಣ್ತಿದ್ದಾನಲ್ಲ, ಆ ಕಾರಣಕ್ಕಾಗಿ ಅವನ ಅಂತಃಕರಣ ಅವನು ಆ ಕಡೆ ಮಾತಾಡಬೇಕು ಅಂದರೆ ಅವ್ನ ಮನಸ್ಸು ಕೆಲಸ ಮಾಡಬೇಕಲ್ಲ, ಆ ಕಾರಣಕ್ಕಾಗಿ ಅವನಿಗೆ ಅಂತಃಕರಣ ಇರುತ್ತೆ ಅಂತ ಅಷ್ಟೇ. ಇನ್ನೊಂದೇನಪ್ಪ ಅಂತಂದರೆ ಒಂದು ಮುಖ್ಯವಾದ ವಿಷಯ, ಈ ನೈಷ್ಕರ್ಮ್ಯ ಸಿದ್ಧಿ ಅನ್ನೋದೇನಿದೆಯಲ್ಲ, ಇದು ಪ್ರಾರಂಭಿಕ ಹಂತದವರಿಗೆ ಇರುವಂಥವ್ರಿಗಲ್ಲ ಈ ಗ್ರಂಥ. ಯಾಕೆಂದರೆ ಎಷ್ಟೋ ವಿಷಯಗಳು ಇಲ್ಲಿ ಆಚಾರ್ಯರು ಇದು ನೈಷ್ಕರ್ಮ್ಯ ಸಿದ್ಧಿಕಾರರು ಅಂದರೆ ಸುರೇಶ್ವರಾಚಾರ್ಯರು ಇವಾಗ ಎಷ್ಟೋ ಕಡೆ ನಾವು ನೇರಾಗಿ ಹೇಳಬಾರ್ದು ಅಂತ ಇದೆ ಆಚಾರ್ಯಗಳನ್ನ ಹೆಸರನ್ನು. ಆದರೆ ಕೇಳೋರಿಗೆ ಅರ್ಥ ಆಗಲ್ಲ ಅನ್ನೋ ದೃಷ್ಟಿಯಿಂದ ಅವ್ರಿಗೆ ಮಾತುಗಳು ಹೇಳಬೇಕಾಗತ್ತೆ ಅಷ್ಟೇ, ಅವ್ರು ಇಂಥವ್ರು ಅಂತ. ಇವಾಗ ವಾರ್ತಿಕಕಾರರು ಅಂತ ಕರಿಬೋದು, ವಾರ್ತಿಕಕಾರರು ಅಂತ ಇಟ್ಕೊಳ್ಳೋಣ. ಸುರೇಶ್ವರಾಚಾರ್ಯರು ಅಂತ ಹೇಳೋದ್ರ ಬದಲು ವಾರ್ತಿಕಕಾರರು ಅಂತ ಇನ್ಮೇಲೆ ಹೇಳ್ತಾ ಬರ್ತೀನಿ, ಹಾಗೆ ಅರ್ಥ ಮಾಡ್ಕೊಳ್ತಾ ಹೋಗಬೇಕು. ಇಲ್ಲಿ ವಾರ್ತಿಕಕಾರರು ಈ ಒಂದು ನೈಷ್ಕರ್ಮ್ಯ ಸಿದ್ಧಿ ಗ್ರಂಥ ಇರೋದಲ್ಲ, ಅಲ್ಲಿ ಅವ್ರು ಹೇಳೋಂಥದ್ದು ಏನು ಅಂತಂದರೆ
ಆಚಾರ್ಯರು ಹೇಳಿರೋದನ್ನೇ ನಾನು ಹೇಳ್ತಾ ಇರೋಂಥದ್ದು ಅಂತ. ಅಂದರೆ ಜಿಜ್ಞಾಸುಗಳಿಗೆ ಆಚಾರ್ಯರ ಆಜ್ಞೆಯಿಂದ, ಅವರ ಗುರುಗಳ ಆಜ್ಞೆಯಿಂದ ನಾನು ಬರಿತಾ ಇದ್ದೀನಿ ಅಂತ, ಇನ್ನೂ ಚೆನ್ನಾಗಿ ಜಿಜ್ಞಾಸುಗಳಿಗೆ ಅರ್ಥ ಆಗಲಿ ಅನ್ನೋ ದೃಷ್ಟಿಯಿಂದ. ಅಂದರೆ ಏನಾಯಿತು, ಇದು ಹೊಸಬರಿಗೆ, ಅಂದರೆ ವೇದಾಂತದಲ್ಲಿ ಪ್ರವೇಶ ಆಗಿರೋರಿಗೆ ಇದು ಅರ್ಥ ಆಗುವಂಥದ್ದು. ಆಗದೇ ಇರೋರಿಗೆ ಅರ್ಥ ಆಗುತ್ತೆ, ಅದರ ಪ್ರಶ್ನೆ ಬೇರೆ. ಆದರೆ ಕಷ್ಟ ಆಗುತ್ತೆ ಅದು ಅರ್ಥ ಆಗೋದಕ್ಕೆ. ಆ ಕಾರಣಕ್ಕಾಗಿ ಇಲ್ಲಿ ಅಧ್ಯಾರೋಪ ಅಂದರೆ ಏನು, ಅಪವಾದ ಅಂತಂದರೆ ಏನು, ಅಧ್ಯಾಸ ಅಂದರೆ ಏನು ಅನ್ನೋದೆಲ್ಲ ನಾವು ಇಲ್ಲಿ ಮುಖ್ಯವಾಗಿ ಇಲ್ಲಿ ಕೇಳ್ತಾ ಇರೋರಲ್ಲಿ ಗೊತ್ತಿದೆ ಅನ್ನೋ ದೃಷ್ಟಿಯಿಂದ ಅದನ್ನೆಲ್ಲ ನೇರಾಗಿ ಹೇಳ್ತಾ ಇರೋವಂಥದ್ದು. ಅಧ್ಯಾರೋಪ ದೃಷ್ಟಿಯಿಂದ ಜ್ಞಾನಿಗೆ ಅಂತಃಕರಣ ಅನ್ನೋದನ್ನು ಒಪ್ಪಿ ಇಲ್ಲಿ ಆಸಕ್ತ ಬುದ್ಧಿ ಅಂತ ಕರೆದಿದೆ. ಅಂತಃಕರಣಂ ಯಸ್ಯ ಸಹ ಆಸಕ್ತ ಬುದ್ಧಿ ಅಂತ ಅವರಿಗೆ, ಅಂತ ಅಂತಃಕರಣ ಇರೋರಿಗೆ ಆಸಕ್ತ ಬುದ್ಧಿ ಸರ್ವತ್ರ, ಎಲ್ಲರಲ್ಲೂ. ಸರ್ವತ್ರ ಅಂತಂದರೆ ಸರ್ವತ್ರ ಪುತ್ರಧಾರಾದಿಷು ಆಸಕ್ತಿ ನಿಮಿತ್ತೇಷು ಜಿತಾತ್ಮ ಜಿತಃ ವಶೀಕೃತಃ ಆತ್ಮ ಅಂತಃಕರಣಂ ಯಸ್ಯ ಸ ಜಿತಾತ್ಮ ವಿಗತಾ ಸ್ಪೃಹ ತೃಷ್ಣಾ ದೇಹ ಜೀವಿತ ಭೋಗೇಶು ಯಸ್ಮಾತ್ ಸಹ ವಿಗತ ಸ್ಪೃಹ ಅಂತ. ಅಂದರೆ ಸರ್ವತ್ರ, ಎಲ್ಲರಲ್ಲೂ ಅಂದರೆ ಏನೋ, ಎಲ್ಲ ವಿಷಯಗಳನ್ನು, ದ್ವೈತ ಭಾವದಲ್ಲಿ ಕಾಣುವಂತಹ ಎಲ್ಲ ವಿಷಯಗಳು, ಉದಾಹರಣೆಗೆ ಹೆಂಡತಿ, ಮಕ್ಕಳು ಮುಂತಾದವುಗಳು ಎಲ್ಲ ಅಂತ ತೊಗೊಳ್ಬೇಕು. ಹಾಗಾದರೆ ಬರೀ ಹೆಂಡತಿ ಮಕ್ಕಳಲ್ಲಿ ಮಾತ್ರ ಆಸಕ್ತ ಬುದ್ಧಿ ಇರುತ್ತೆ ಅಂತ ಮಾಡ್ಕೊಳ್ಬಾರ್ದು. ಆಚಾರ್ಯ ಕೆಲವೊಂದು ಉದಾಹರಣೆಗಳು ಕೊಟ್ಬಿಟ್ಟು ಆಮೇಲೆ ಎಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಅದು ಎಲ್ಲದರಲ್ಲೂ ಕೂಡ ಅವನಿಗೆ ಆಸಕ್ತ ಬುದ್ಧಿ ಇರುತ್ತೆ, ಸಹಜವಾಗಿರುತ್ತೆ, ಬಲವಂತವಾಗಿ ಇರೋದಿಲ್ಲ ಅವನಿಗೆ. ಆ ಕಾರಣದಿಂದ ಅವನು ಜಿತಾತ್ಮನಾಗಿರ್ತಾನೆ ಅಂತ. ಜಿತಾತ್ಮನಾಗಿರ್ತಾನೆ ಅಂದರೆ ಏನು? ಜಿತಾತ್ಮ ಅಂತಂದರೆ ಅಂತಃಕರಣವನ್ನು ಅವನು ಗೆದ್ದುಕೊಂಡಿರ್ತಾನೆ. ಅವನು ಹೇಳಿದ ಹಾಗೆ ಅಂತಃಕರಣ ಕೇಳುತ್ತದೆ. ಅವನ ನಡತೆ ಅವನ ಹೇಳಿದ ಹಾಗೆ ಕೇಳುತ್ತದೆ. ಜ್ಞಾನಿಯಾದವನು ಮಾತ್ರವೇ ಆ ರೀತಿಯಾದಂತಹ ಸಹಜವಾದ ಅಂತಃಕರಣ ಅನ್ನೋದು ಇರುವಂಥದ್ದು. ಸಾಧಕನಾದವನಿಗೆ ಅವನಿಗೂ ಕೂಡ ನಿಗ್ರಹ ಬೇಕಾಗುತ್ತೆ, ಅಂತಃಕರಣ ನಿಗ್ರಹ ಬೇಕಾಗುತ್ತೆ. ಆದರೆ ಸಹಜವಾಗಿರೋದಿಲ್ಲ, ಅದು ಸಾಧನಾ ಹಂತದಲ್ಲಿರುತ್ತೆ. ಇವನಿಗೆ ಇದು ಸಹಜವಾಗಿರುತ್ತೆ. ಅವನು ಜಿತಾತ್ಮನಾಗಿರ್ತಾನೆ, ಅಂತಃಕರಣ ಗೆದ್ಕೊಂಡಿರ್ತಾನೆ. ಅವನು ಆ ಒಂದು ಈ ದೇಹ ಬದುಕಿರಲಿ ಅನ್ನೋದು ಕೂಡ ಅವನಿಗಿರೋದಿಲ್ಲ, ದೇಹ ಸಾಯಿಲಿ ಅನ್ನೋದು ಇರೋದಿಲ್ಲ. ಯಾಕೆಂತಂದರೆ ದೇಹ ಅನ್ನೋದೇನಿದೆಯಲ್ಲ ಅದೆಲ್ಲವೂ ಕೂಡ ವಿದ್ಯಾ ಕಲ್ಪಿತವಾಗಿರುವಂಥದ್ದು. ನಾವೆಲ್ಲರೂ ನೋಡಿದ್ದೀವಿ ಅದನ್ನು. ಯಾವ ಭೋಗದಲ್ಲೂ ಅವನಿಗೆ ಆಸಕ್ತಿ ಇರಲ್ಲ. ಇವಾಗಿನ ಯಾವಾಗ ಸ್ಪೃಹೆ, ಬಯಕೆ ಅದನ್ನೆಲ್ಲ ಸಂಪೂರ್ಣವಾಗಿ ತೊಲಗಿರುತ್ತೋ ಅವನು ವಿಗತ ಸ್ಪೃಹನು. ಅವನು ಯ ಏವಂ ಭೂತಃ ಆತ್ಮಜ್ಞಃ ಸಹ, ಇಂಥ ಈ ಆತ್ಮಜ್ಞನು ಯಾವನಿರ್ತಾನೋ, ಆತ್ಮಜ್ಞ ಆಗಿದ್ದರಿಂದಲೇ ಅವನಿಗೆ ಸಹಜವಾಗಿ ಅವನು ವಿಗತ ಸ್ಪೃಹನಾಗಿರ್ತಾನೆ ಮತ್ತು ಆಸಕ್ತ ಬುದ್ಧಿಯವನಾಗಿರ್ತಾನಲ್ಲ ಅಂತ. ಆತ್ಮಜ್ಞಾನದಿಂದಲೇ ಸಾಧ್ಯ. ಅವನಿಗೆ ನೈಷ್ಕರ್ಮ್ಯ ಸಿದ್ಧಿಂ, ಅವನು ನೈಷ್ಕರ್ಮ್ಯ ಸಿದ್ಧಿಯನ್ನು ಪಡೆದುಕೊಂಡಿರುವವನು. ಯ ಏವಂ ಭೂತಃ ಆತ್ಮಜ್ಞಃ ನೈಷ್ಕರ್ಮ್ಯ ಸಿದ್ಧಿಂ ನಿರ್ಗತಾನಿ ಕರ್ಮಾಣಿ ಯಸ್ಮಾತ್ ನಿಷ್ಕ್ರಿಯ ಬ್ರಹ್ಮಾತ್ಮ ಸಂಬೋಧಾತ್ ಸ ನಿಷ್ಕರ್ಮ ಅಂತ. ಅವನು ನೈಷ್ಕರ್ಮ್ಯ ಸಿದ್ಧಿಯನ್ನು ಅಂದರೆ ಏನು? ನೈಷ್ಕರ್ಮ್ಯ ಸಿದ್ಧಿ ಅಂದರೆ ನಿಷ್ಕ್ರಿಯನಾದ ಬ್ರಹ್ಮಾತ್ಮನನ್ನು ಅರಿತುಕೊಂಡದ್ದರಿಂದ ಅಂತ. ಆ ಒಂದು ಸ್ವರೂಪದಲ್ಲಿ ಯಾವ ಕ್ರಿಯೆ ಅನ್ನುವಂಥದ್ದು ಇಲ್ಲ, ಯಾವ ಒಂದು ಬದಲಾವಣೆ ಇಲ್ಲದ ಸ್ವರೂಪ ಅದು ಅಂತ. ಕ್ರಿಯೆ ಅಂತಂದರೆ ನಮಗೇನು ಅನಿಸುತ್ತೆ ಅಂತಂದರೆ, ಲೋಕದಲ್ಲಿ ನಾವು ಕ್ರಿಯೆ ಅಂತ ಏನು ಮಾಡ್ತೇವಲ್ಲ, ಕರ್ಮ, ಅದನ್ನು ಕ್ರಿಯೆ ಅಂತ ಸಾಮಾನ್ಯವಾಗಿ ಅರ್ಥ ಮಾಡ್ಕೊಳ್ತೀವಿ. ಅದು ಒಳಗೊಂಡಂತೆ ಅಂದರೆ
ಈ ಒಂದು ಅಧ್ಯಾತ್ಮ ಕ್ಷೇತ್ರದಲ್ಲಿ ಕ್ರಿಯೆ ಅಂತ ಬಂದವಾಗ ಅದರ ವ್ಯಾಪ್ತಿ ಇನ್ನೂ ಹೆಚ್ಚಿಗಿರುತ್ತೆ. ಅಂದರೆ ಮನಸ್ಸಿನಲ್ಲಿ ಆಗುವಂತಹ ಒಂದು ಏರುಪೇರು ಇದೆಯಲ್ಲ, ಅದಕ್ಕೂ ಕೂಡ ಕ್ರಿಯೆ ಅಂತಲೇ ಕರೆಯುವಂಥದ್ದು. ಆ ಒಂದು ಬದಲಾವಣೆಗಳು ಅದನ್ನು ಕೂಡ ಕ್ರಿಯೆ ಅಂತ ಅನ್ನಿಸಿಕೊಳ್ಳುತ್ತೆ. ಅಂದರೆ ಸಂಕಲ್ಪ ವಿಕಲ್ಪ ರೂಪವಾದಂತಹ ವೃತ್ತಿ ಅದು ಕೂಡ ಕ್ರಿಯಾತ್ಮಕವಾದಂಥದ್ದು. ಆದರೆ ಆತ್ಮಸ್ವರೂಪದಲ್ಲಿ ಯಾವ ರೀತಿಯಾದಂತಹ ಕರ್ಮಗಳು ಇರೋದಿಲ್ಲ. ಆ ಒಂದು ನಿಷ್ಕ್ರಿಯವಾದ ಬ್ರಹ್ಮಾತ್ಮನನ್ನು ಅರಿತುಕೊಂಡದ್ದರಿಂದ ಅಂತ, ಅರಿತುಕೊಳ್ಳೋದು ಅಂತಂದ್ರೆ ಏನು, ಅದೇ ಆಗಿ ಉಳಿಯುವಂಥದ್ದು. ಅದರಿಂದಲೇ ಅವನಿಗೆ ಕರ್ಮಗಳೆಲ್ಲವೂ ಕೂಡ ಬಿಟ್ಟೋಗಿರುತ್ತೆ. ನಿರ್ಗತಾನಿ ಕರ್ಮಾಣಿ ಯಸ್ಮಾತ್ ನಿಷ್ಕ್ರಿಯ ಬ್ರಹ್ಮಾತ್ಮ ಸಂಬೋಧಾತ್ ಸ ನಿಷ್ಕರ್ಮ ತಸ್ಯ ಭಾವ ನೈಷ್ಕರ್ಮ್ಯಂ. ಆ ಭಾವಕ್ಕೆ ನೈಷ್ಕರ್ಮ್ಯ ಭಾವ ಅಂತ ಹೆಸರು. ನೈಷ್ಕರ್ಮ್ಯಂ ಚ ತತ್ ಸಿದ್ಧಿಶ್ಚ ಸಾ ನೈಷ್ಕರ್ಮ್ಯ ಸಿದ್ಧಿ. ಆ ಸಿದ್ಧಿ ಯಾರಿಗಾಗಿರುತ್ತೋ ಅವನಿಗೆ ನೈಷ್ಕರ್ಮ್ಯ ಸಿದ್ಧನೂ ಅಂತ ಹೆಸರು. ನೈಷ್ಕರ್ಮ್ಯ ಸಿದ್ಧಿಂ ಪರಮಂ ಅಂತ ಹೇಳಿದೆ ಇಲ್ಲಿ. ನೈಷ್ಕರ್ಮ್ಯಸ್ಯ ವಾ ನಿಷ್ಕ್ರಿಯಾತ್ಮ ರೂಪಾವಸ್ಥಾನ ಲಕ್ಷಣಸ್ಯ ಸಿದ್ಧಿ ನಿವೃತ್ತಿ ಅಂತ. ಆ ಲಕ್ಷಣ ಏನಿದೆಯಲ್ಲ, ನಿಷ್ಕ್ರಿಯಾತ್ಮ ಭಾವ ರೂಪವಾದ ಸಿದ್ಧಿ, ನಿಷ್ಕ್ರಿಯವಾದ ಆತ್ಮಸ್ವರೂಪದಿಂದ ನೆನೆಲ್ಲುವುದೆಂಬ ನೈಷ್ಕರ್ಮ್ಯದ ಸಿದ್ಧಿಯು ಯಾವಾಗ ಅವನಿಗೆ ಉಂಟಾಗಿರುತ್ತೋ ಅವನಿಗೆ ನೈಷ್ಕರ್ಮ್ಯ ಸಿದ್ಧನಾದವನು ಅಂತ ಹೆಸರು. ತಾಂ ನೈಷ್ಕರ್ಮ್ಯ ಸಿದ್ಧಿಂ ಪರಮಾಂ, ನೈಷ್ಕರ್ಮ್ಯ ಸಿದ್ಧಿಂ ಪರಮಾಂ ಅಂತ ಭಗವಂತನ ವಾಕ್ಯ ಇದೆಯಲ್ಲ, ಪರಮಾಂ ಪ್ರಕೃಷ್ಟಾಂ ಕರ್ಮಜ ಸಿದ್ಧಿ ವಿಲಕ್ಷಣಾಂ ಅಂತ. ಆ ಒಂದು ನೈಷ್ಕರ್ಮ್ಯ ಸಿದ್ಧಿ ಅನ್ನೋದೇನಿದೆಯಲ್ಲ, ಸಿದ್ಧಿ ಅಂತ ಬಳಸಿದೆ ಅಂದರೆ ಬೇರೆ ಸಿದ್ಧಿಗಳ ಹಾಗಲ್ಲ ಇದು, ಅಣಿಮಾದಿ ಸಿದ್ಧಿಗಳ ಹಾಗಲ್ಲ ಇದು. ಆ ಒಂದು ಆ ಪರವಾದ ಅದು ಆ ಒಂದು ಸಿದ್ಧಿ ಏನಿದೆಯಲ್ಲ ಅದು ಕರ್ಮಜ, ಅಂದರೆ ಕರ್ಮದಿಂದ ಬಂದಿರುವಂತಹ ಸಿದ್ಧಿಗಳಿಗಿಂತಲೂ ಅಂತ. ಅಂದರೆ ಮುಖ್ಯವಾಗಿ ಇಲ್ಲಿ ಶಾಸ್ತ್ರೀಯ ಕರ್ಮ, ನಮ್ಗೆ ಸಹಜವಾಗಿ ಗೊತ್ತಿರುವಂಥದ್ದು ಯಾವುದು ಅಂದರೆ ಲೌಕಿಕ ಕರ್ಮ. ನಮಗೆಲ್ಲವಕ್ಕೂ ಕೂಡ ನಮಗೇನಾದರೂ ದೊರಕ್ತಾ ಇದ್ದಾರೆ ಎಂದು ಲೌಕಿಕ ಕರ್ಮಗಳಿಂದಲೇ. ಎಲ್ಲರೂ ಕೇಳ್ತಾರಲ್ಲ, ಹುಡುಗ ಏನು ಕೆಲಸ ಮಾಡ್ತಾಯಿದ್ದಾನೆ ಅಂತ. ಅಂದರೆ ಏನು, ಅವನೇನು ಕೆಲಸ ಮಾಡ್ತಾ ಇದ್ದಾನಲ್ಲ ಅದ್ರ ಮೇಲೆ ನಮ್ಮ ಮಗಳ ಜೀವನ ಅವಲಂಬಿತವಾಗಿರುತ್ತೆ ಅಂತ ಮದುವೆ ಮಾಡಿಕೊಡೋರಿಗೆ. ಇವಾಗ ಹುಡುಗಿ ಏನು ಮಾಡ್ತಾ ಹೇಳ ಅಂತಲೂ ಕೇಳ್ತಾರೆ ಬಿಡಿ, ಯಾಕಂದರೆ ಇಬ್ಬರು ಬೇಕಾಗಿದೆಯಲ್ಲ ಕೆಲಸ ಮಾಡೋದಕ್ಕೆ. ಇರಲಿ, ಅಂದರೆ ಲೌಕಿಕ ಕರ್ಮ ನಾವು ಮಾಡೋದು ಯಾಕೆ ಅಂತಂದರೆ ಅದರಿಂದ ನಾವು ಚೆನ್ನಾಗಿರ್ತೀವಿ ಅನ್ನೋ ಭಾವ ಇದೆ ನಮಗೆ. ಅಂದರೆ ಕರ್ಮಜ, ನಾವಿಂಥ ಮಾಡೋ ಕರ್ಮಗಳಿಂದ ಇಂಥ ಹಣ ಸಂಪಾದನೆ ಮಾಡ್ತೀವಿ ಅಂತ ಇರೋವಂಥದ್ದು. ಇನ್ನು ಶಾಸ್ತ್ರದ ದೃಷ್ಟಿಗೆ ಬಂದಾಗ ಶಾಸ್ತ್ರದಲ್ಲಿ ಹೇಳಿರುವಂತಹ ಕರ್ಮಗಳು ಅಂತ ಕೆಲವೊಂದಿದೆ. ಆ ಕರ್ಮಗಳನ್ನ ಮಾಡಿದ್ರೆ ಇಂಥ ಒಂದು ಫಲ ಆಗುತ್ತೆ ಅನ್ನೋದು ಕೂಡ ನಮ್ಗೆ ಗೊತ್ತಿದೆ. ಮತ್ತು ಹೆಚ್ಚಿಗೆ ಪುಣ್ಯ ಮಾಡಿದಷ್ಟು ಒಳ್ಳೆ ಫಲ, ಪಾಪ ಮಾಡಿದ್ರೆ ಕೆಟ್ಟ ಫಲ ಅನ್ನೋದೇನಿದೆಯಲ್ಲ, ದಾನ ಧರ್ಮ ಮಾಡುವಂಥದ್ದು ಅದೆಲ್ಲದಕ್ಕೂ ಕೂಡ ಫಲ ಅನ್ನೋದು ಉಂಟೇ ಉಂಟು. ಅದೆಲ್ಲದಕ್ಕಂತಗಳು ಮಿಗಿಲಾದದ್ದು, ಪರಮವಾದದ್ದು. ಆ ಕರ್ಮದಿಂದ ದೊರಕುವಂಥದ್ದು ಎಲ್ಲದಕ್ಕೂ ಕೂಡ ಹೆಚ್ಚಿನದಾದಂತಹ ಸಿದ್ಧಿ ಅಂದರೆ ಈ ನೈಷ್ಕರ್ಮ್ಯ ಸಿದ್ಧಿ. ಎಲ್ಲಿವರೆಗೂ ಆ ಬ್ರಹ್ಮನ ಸ್ಥಾನದವರೆಗೂ ಬೃಹದಾರಣ್ಯಕ ಉಪನಿಷತ್ತು, ಬೇರೆ ಉಪನಿಷತ್ತುಗಳೆಲ್ಲ ನೋಡಿದ್ವಿ. ಹಿರಣ್ಯ ಗರ್ಭನ ಸ್ಥಾನ, ಬ್ರಹ್ಮನ ಸ್ಥಾನ ಅನ್ನೋದೇನು ಹೆಚ್ಚಿನದು ಅಂತ. ಅದೆಲ್ಲದಕ್ಕಿಂತಲೂ ಕೂಡ ಹೆಚ್ಚಿನದಂಥದ್ದು ಈ ನೈಷ್ಕರ್ಮ್ಯ ಸಿದ್ಧಿ. ಅದು ಪರವಾಗಿರುವಂಥದ್ದು ಮತ್ತು ಈಗಲೇ ದೊರಕಿಕೊಳ್ಳುವಂಥದ್ದು ಅಂತ. ಈಗಲೇ ಪ್ರಕೃಷ್ಟಾಂ ಕರ್ಮಜ ಸಿದ್ಧಿ ವಿಲಕ್ಷಣಾಂ ಸದ್ಯೋಮುಕ್ತ್ಯವಸ್ಥಾನ ರೂಪಂ ಅಂತ. ಇಲ್ಲೇ ಸದ್ಯಮುಕ್ತಿ, ಇಲ್ಲೇ ಆಗುವಂಥದ್ದು, ಸತ್ತ ಮೇಲೆ ಆಗುವಂಥದ್ದಲ್ಲ. ನಾವು ಮಾಡಿದಂಥ ಉಪಾಸನೆಯ ಫಲ ಕೊಡುವಂಥದ್ದು ಸತ್ತ ಮೇಲೆ ಆಗುವಂಥದ್ದು. ಆದರೆ ಇದು ಇಲ್ಲೇ ಫಲವನ್ನು ಕೊಡುವಂಥದ್ದು. ಇಲ್ಲೇ ಯಾವುದು ಫಲವನ್ನು ಕೊಡುವಂಥದ್ದು ಇದೆಯಲ್ಲ, ಅದಕ್ಕಾಗಿ ನಾವು ಪ್ರಯತ್ನ ಪಡಬೇಕೇ ಹೊರತು ಬೇರೆ ಯಾವುದ್ಯಾವುದಕ್ಕೋ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ನಮಗೇನಪ್ಪ ಅಂದರೆ ನಮ್ಮ ಜೀವಿತಕ್ಕೆ ಎಷ್ಟು ಬೇಕು ಅನ್ನೋದು ನಮಗೆ ಒಂದು ಅಂದಾಜೇ ಇಲ್ಲರ ನಾವು ಹೆಚ್ಚಾಗಿ ನಾವು ನಮ್ಮ ಅಂತಃಕರಣದ ವ್ಯಯ ಮಾಡ್ತಾಯಿದ್ವಿ. ಬದಲಾಗಿ
ಇದಕ್ಕಾಗಿ ನಾವು ಪ್ರಯತ್ನ ಪಡಬೇಕು. ಅದು ಯಾವ ರೂಪವಾಗಿರುವಂಥದ್ದಪ್ಪ ಅಂತಂದರೆ ಸನ್ಯಾಸೇನ ಸಮ್ಯಕ್ ಸನ್ಯಾಸ ರೂಪ ಪರಮಾಮ ಸನ್ಯಾಸೇನಾಧಿಗಚ್ಚತೆ ಅಂತ ಭಗವಂತ ಹೇಳಿದಾನಲ್ಲ, ಆ ಸನ್ಯಾಸ ರೂಪವಾಗಿರುವಂಥದ್ದು ಅಂತ. ಸನ್ಯಾಸೇನ ಏನಂಗಂದರೆ ಸನ್ಯಾಸೇನ ಸಮ್ಯಕ್ ದರ್ಶನೇನ ತತ್ಪೂರ್ವಕೇಣ ವಾ ಸರ್ವಕರ್ಮ ಸನ್ಯಾಸೇನ ಅಂತ. ಆ ಸಮ್ಯಕ್ ದರ್ಶನದಿಂದ ದೊರಕಿರುವಂಥದ್ದು ಇದು ಅಂತ. ಸನ್ಯಾಸ ಎಲ್ಲ 5 ಬಗೆಯ ಸನ್ಯಾಸ ಅಂತ ಹೇಳಿತ್ತಲ್ಲ ಶಂಕರ ವೇದಾಂತ ಸೌರಭ ಮಾಡಬೇಕು ಅಂದರೆ, ಅದರಲ್ಲಿ ಮೊದಲನೇದೇ ಪರಮಾರ್ಥ ಸನ್ಯಾಸ ಅಂತ. ಯಾಕಂದರೆ ವಿಷ್ಣು ಸಹಸ್ರನಾಮದಲ್ಲಿ ಅವನಿಗೆ ಭಗವಂತನಿಗೆ ಸನ್ಯಾಸ ಅಂತಲೇ ಹೆಸರಿದೆಯಲ್ಲ, ಸನ್ಯಾಸ ಹಾಗಿದ್ರೆ ಆ ಸ್ಥಿತಿಗೆ ಸನ್ಯಾಸ ಅಂತ ಹೆಸರು. ಆ ಅವನು ಗೃಹಸ್ಥನಾಗಿರಲಿ, ಬ್ರಹ್ಮಚಾರಿ ಆಗಲಿ, ವಾನಪ್ರಸ್ಥನಾಗಲಿ, ಯಾವುದಾದ್ರೂ ಆಗಿರಲಿ, ಪೂರ್ವಾಶ್ರಮದಲ್ಲಿ ಅದಲ್ಲ, ಆ ಒಂದು ಭಗವತ್ ಸ್ವರೂಪದಲ್ಲಿ ನೆಲೆ ನಿಂತರೆ ಅದಕ್ಕೆ ಸನ್ಯಾಸ ಅಂತಲೇ ಹೆಸರು. ಸಮ್ಯಕ್ ದರ್ಶನದಿಂದ ದೊರಕಿರುವಂಥದ್ದಕ್ಕೆ ಅದಕ್ಕೆ ಸನ್ಯಾಸ ಅಂತ ಹೆಸರು. ಆ ಒಂದು ಸ್ಥಿತಿ ಆ ಪಡೆಯೋದಕ್ಕೇನು ಬೇಕು? ಪೂರ್ವಕರವಾದ ಸರ್ವಕರ್ಮ ಸನ್ಯಾಸದಿಂದ ಪಡೆದುಕೊಳ್ಳುತ್ತಾನೆ, ದೊರಕಿಸಿಕೊಳ್ಳುತ್ತಾನೆ ಅಂತ. ಅದಕ್ಕೆ ಸ್ವಾಮಿಗಳ ಟಿಪ್ಪಣಿ ಬರೆಯೋದು, ಜ್ಞಾನಿಯು ಮಾತ್ರವೇ ಸರ್ವಕರ್ಮಗಳನ್ನು ತ್ಯಾಗ ಮಾಡಬಲ್ಲವನೆಂದು ಚರ್ಚಾಪೂರ್ವಕವಾಗಿ ಹಿಂದಿನ ಶ್ಲೋಕದ ಭಾಷ್ಯಾರ್ಥದಲ್ಲಿ ನಿರ್ಣಯಿಸಿದ್ದು ಈ ನೈಷ್ಕರ್ಮ್ಯ ಸಿದ್ಧಿಯ ಸನ್ಯಾಸವನ್ನು ವರ್ಣಿಸುವುದಕ್ಕೆ ಅಂತ. ಹಿಂದೆ ಆಚಾರ್ಯರು ಈ ಸನ್ಯಾಸದ ಬಗ್ಗೆ ಹೆಚ್ಚಿಗೆ ಚರ್ಚೆ ಮಾಡಿದ್ದಾರೆ. ಯಾಕೆಂದರೆ ಇದು ಜ್ಞಾನ ಕರ್ಮ ಸನ್ಯಾಸ ಯೋಗ ಅಂತಲೇ ಏನಿದೆಯಲ್ಲ ಇದಕ್ಕೆ, ಆ ಕಾರಣಕ್ಕಾಗಿ ಇಲ್ಲಿ ಆಚಾರ್ಯನ ಚರ್ಚೆ ತೊಗೊಂಡದಲ್ಲ ಇದನ್ನು ಹೇಳೋದಕ್ಕೋಸ್ಕರ ಅಂತಲೇ ಸ್ವಾಮಿಗಳವರು ತೋರಿಸ್ಕೊಟ್ಟಿದ್ದಾರೆ. ಆಯಿತಾ? ಅವನಿಗೆಲ್ಲ ಕರ್ಮಗಳು ತಾನಾಗಿ ಬಿಟ್ಟೋಗಿರುತ್ತೆ. ಸರ್ವಧರ್ಮ ಪರಿತ್ಯಜ್ಯ ಎಲ್ಲ ಅವ್ರಿಗೆ ಹಾಗೆ ಬಿಟ್ಟೋಗ್ಬಿಡುತ್ತೆ. ಆಯಿತಾ? ಆದ್ದರಿಂದಲೇ ಹಿಂದೆ ಕೂಡ ಅಂದರೆ ಇಲ್ಲಿ 5ನೇ ಅಧ್ಯಾಯದಲ್ಲಿ ತಥಾಚ ಉಕ್ತಂ ಸರ್ವಕರ್ಮಾಣಿ ಮನಸಾ ಸನ್ಯಸ್ಯ ನೈವ ಕುರ್ವನ್ನ ಕಾರ್ಯನ್ ಆಸ್ತೆ ಅಂತ. ನೈವ ಕುರ್ಯನ್ನ ಕಾರ್ಯನ್ ಅಂತ ಹೇಳಿದೆಯಲ್ಲ, ಅವನು ಯಾವುದು ಮಾಡೋದಿಲ್ಲ ಮಾಡಿಸೋದು ಇಲ್ಲ ಅಂತ. ಸರ್ವಕರ್ಮಾಣಿ ಮನಸ ಯಾವಾಗ ಸ್ಪರ್ಶನ್ ಅಶ್ನನ್ ಗಚ್ಚನ್ ಸ್ವಪನ್ ಸ್ವಶಂ ಪ್ರಲಪನ್ ವಿಸರ್ಜನ್ ಪುರ್ಣನ್ ಉನ್ಮಿಷನ್ ನಿಮಿಷನ್ ಅಪ್ಪಿ ಅಂತ ಏನಿದೆಯಲ್ಲ, ನೋಡಬೇಕಾದ್ರೆ, ಕೇಳಬೇಕಾದ್ರೆ, ಮುಟ್ಬೇಕಾದ್ರೆ, ಮೂಸ್ಬೇಕಾದ್ರೆ ಅದೆಲ್ಲ ಕರ್ಮ ಅಂತ ತಗೊಳ್ಬೇಕು. ಹೊರಗಡೆ ಮಾಡೋದು ಕರ್ಮ ಮಾತ್ರ ಅಲ್ಲ, ನೋಡೋದು, ಮುಟ್ಟೋದು, ಮೂಸೋದು ಏನೇ ಮಾಡಿದ್ರು ಕೂಡ, ಅವ್ನು ಏನೇ ಮಾಡ್ತಾಯಿದ್ರು ಕೂಡ ನಮಗೆ ಮಾಡ್ದಂಗೆ ತೋರಿಸುತ್ತೆ. ಆದರೆ ಅವನಿಗೆ ನೈವ ಕುರ್ಬನ್ನ ಕಾರ್ಯ ಏನೂ ಮಾಡ್ತಾ ಇರೋದಿಲ್ಲ, ಏನು ಮಾಡಿಸೋದು ಇಲ್ಲ ಅವನು ಅಂತ. ಅಲ್ಲಿ ಸರ್ವಕರ್ಮಾಣಿ ಮನಸ ನೈವ ಏನು ಮಾಡಿದರೆ ಕೂತಿರ್ತಾನೆ ಅಂತ ಇದೆ. ಅಲ್ಲಿ ಇದೇ ಅರ್ಥವೇ ಅಲ್ಲೂ ಬಂದಿರೋಂಥದ್ದು ಅಂತ. ನಮಗೆ ಮಾಡಿದಂತೆ ತೋರಿಸಿದ್ರು ಕೂಡ ಅವನ ಸ್ಥಿತಿಯಲ್ಲಿ ಏನು ಮಾಡ್ತಾನೆ ಇರೋದಿಲ್ಲ ಅಂತ. ಇದಿಷ್ಟು ಕೂಡ ಆಚಾರ್ಯರು, ಶಂಕರಾಚಾರ್ಯರು ಗೀತಾಭಾಷ್ಯದಲ್ಲಿ ನೈಷ್ಕರ್ಮ್ಯ ಸಿದ್ಧಿ ಬಗ್ಗೆ ಏನು ಹೇಳಿದರೆ ಅದನ್ನು ತೋರಿಸ್ಕೊಟ್ಟಿದ್ದಾಯಿತು. ಅದರ ಕುರಿತಾದಂತಹ ಗ್ರಂಥವೇ ಇದು ಕೂಡ ಅಂತ. ಯಾಕೆ ಇದನ್ನು ಹೇಳಿದ್ದು ಅಂತಂದರೆ, ನಾನು ಮೊದಲು ಬಹಳಷ್ಟು ವರ್ಷಗಳ ಹಿಂದೆ ಸ್ವಾಮಿಗಳವರೆಲ್ಲ ಗ್ರಂಥಗಳನ್ನ ನೋಡಬೇಕಾದ್ರೆ ಈಶ್ವರೇಶ್ವರಾಚಾರ್ಯ ನೈಷ್ಕರ್ಮ್ಯ ಸಿದ್ಧಿ ಅನ್ನೋದು ಇದೆ ಅಂತ ಗೊತ್ತಾದಾಗ ನಾನು ಅರ್ಥ ಮಾಡ್ಕೊಂಡಿದ್ದೇನೆಂದರೆ, ನೈಷ್ಕರ್ಮ್ಯ ಸಿದ್ಧಿ ಅಂತ ಹೇಳಿದ್ರೆ ಕರ್ಮ ಅಂತ ಬಂದಿದೆಯಲ್ಲ, ಕರ್ಮಯೋಗದ ಬಗ್ಗೆ ಹೇಳಿದೆಯಾ ಅಂತ. ನಾನು ಅಂತ ತಿಳ್ಕೊಂಡ್ಬಿಟ್ಟಿದ್ದೆ. ಇಲ್ಲ, ಆಮೇಲೆ ಗೊತ್ತಾಯಿತು ಕರ್ಮಯೋಗದ ಬಗ್ಗೆ ಇಲ್ಲಿ ಹೇಳಿಲ್ಲ. ಅಂದರೆ ಸೂಚಕವಾಗಿ ಕೆಲವೊಂದು ಕಡೆ ಏನೋ ಸ್ವಲ್ಪ ಹೇಳಿದೆಯೇ ಹೊರತು ಮುಖ್ಯವಾಗಿ ಬಂದಿರುವಂಥದ್ದು ಈ ನಿಷ್ಕ್ರಿಯಾತ್ಮ ಸ್ವರೂಪ ಜ್ಞಾನವನ್ನು ತಿಳಿಸಲಿಕ್ಕೆ ಬಂದಿರುವಂಥದ್ದು ಅಂತ ಆಮೇಲೆ ನನಗೆ ಇದು ಅರಿವಾಯಿತು. ನಿಜ ಹೇಳಬೇಕು ಅಂದರೆ ಅದ್ರ ಬಗ್ಗೆ ಆ ಒಂದು ಆತ್ಮನಲ್ಲಿ ಯಾವ ಕರ್ಮಗಳ ಸೋಂಕು ಇಲ್ಲ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು ಅಂದರೆ ಸಾಕಷ್ಟು ಪರಿಶ್ರಮ ಬೇಕು. ಪರಿಶ್ರಮ ಅಂದರೆ ಏನು? ಇದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಹೆಚ್ಚಿನ ಜಿಜ್ಞಾಸೆ ಇಟ್ಟುಕೊಂಡು ಅದೊಂದು ಶಾಸ್ತ್ರ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಕ್ಕೂ ಕೂಡ ಬಹಳಷ್ಟು ಸಾಧನೆ ಬೇಕಾಗುತ್ತೆ. ಅದು ನಮಗೆ ಭಗವಂತನಿಗೆ ಹೇಗೋ ಸಿಕ್ಕಿದೆ. ಅಂದರೆ ಅರ್ಥ ಮಾಡ್ಕೊಳ್ಳೋದು ಕೂಡ ಒಂದು ದೊಡ್ಡ ವಿಷಯವೇ. ಯಾಕೆಂದರೆ ಎಲ್ಲರಿಗೂ ಅರ್ಥ ಆಗೋದಿಲ್ಲ ಇದು. ಅದಕ್ಕೂ ಪೂರ್ವಭಾವಿ ಅಂತ ಸಂಸ್ಕಾರ ಬೇಕು, ಸಾಧನೆ ಬೇಕು. ಆದರೆ ಅದನ್ನು ಅಲ್ಲಿಗೆ ನಿಲ್ಲಿಸದೆ ಇನ್ನೂ ಹೆಚ್ಚಿಗೆ ಅನುಸಂಧಾನ ಮಾಡಿಕೊಂಡು ಆಚಾರ್ಯ ಏನು ಹೇಳಿದಾರಲ್ಲ
ಅದರ ತಕ್ಕನಾಗಿ ನಮ್ಮ ಜೀವನವನ್ನು ನಡೆಸಿ ಈ ಒಂದು ಜ್ಞಾನ ಸ್ವರೂಪಕ್ಕೆ ನಾವು ಹೆಚ್ಚಿನದಾದಂಥ ಪ್ರಯತ್ನವನ್ನು ನಾವು ಮಾಡ್ತಾನೆ ಇರಬೇಕು. ಆಯಿತಾ? ಈಗ ಆಚಾರ್ಯರು ಅಂದರೆ ಸುರೇಶ್ವರಾಚಾರ್ಯರು ಈ ಒಂದು ಗ್ರಂಥಕ್ಕೆ ಅವತರಣಿಕೆ ಬರೆದಿದ್ದಾರೆ. ಏನು ಅವತರಣಿಕೆ ಬರೆದಿದ್ದಾರೆ ಅನ್ನೋದನ್ನು ಸ್ವಲ್ಪ ಮಟ್ಟಿಗೆ ನೋಡಿಕೊಂಡು ಇವತ್ತು ನಿಲ್ಲಿಸ್ಕೊಳ್ಳೋಣ. ಏನು ಹೇಳ್ತಾರೆ ಅವರು ಅಂತಂದರೆ, ಗ್ರಂಥಾವತರಣಿಕೆ ಆಬ್ರಹ್ಮಸ್ತಂಭ ಪರ್ಯಂತೈ ಸರ್ವ ಪ್ರಾಣಿಭಿಃ ಸರ್ವ ಪ್ರಕಾರಸ್ಯಾಪಿ ದುಃಖಸ್ಯ ಸ್ವರಸತ ಏವ. ಈ ಆ ಬ್ರಹ್ಮ ಸ್ತಂಭ ಪರ್ಯಂತದವರೆಗೆ ಅಂದರೆ ಆ ಬ್ರಹ್ಮ ಹೆಚ್ಚಿನದಂಥ ಹಿರಣ್ಯಗರ್ಭ ಬ್ರಹ್ಮಸ್ಥಾನ. ನಾನು ಇಲ್ಲಿ ನಿಷ್ಕರ್ಮ ಸಿದ್ಧಿ ಮಾಡಬೇಕಾದ್ರೆ ತುಂಬ ಹೆಚ್ಚಿಗೆ ವಿವರಿಸೋದಕ್ಕೆ ಹೋಗೋದಿಲ್ಲ. ಒಂದೊಂದು ಕೂಡ ಅಂದರೆ ಕೆಲವೊಂದು ಪದಗಳನ್ನ ಹೆಚ್ಚಿಗೆ ವಿವರಿಸೋಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಮೊದಲೇ ಹೇಳಿದ ಹಾಗೆ ಇದು ವೇದಾಂತಕ್ಕೆ ಪ್ರವೇಶ ಆಗಿದ್ದವರಿಗೆ ಇರುವಂಥ ಗ್ರಂಥ ಇದು ಅನ್ನೋ ಕಾರಣಕ್ಕಾಗಿ ಆ ಬ್ರಹ್ಮನಿಂದ ಹಿಡಿದು ಸ್ತಂಭದವರೆಗೆ ಅಂತ ಸ್ವಾಮಿಗಳವರು ಮೋಟು ಮರದ ಅಂತ ಬರೆದಿದೆ. ಮೋಟು ಮರ ಅಂತ ಇಟ್ಕೊಳ್ಬೋದು, ಕ್ರಿಮಿಕೀಟ ಅಂತ ಇಟ್ಕೊಳ್ಬೋದು. ಉಚ್ಚ ಯೋನಿಯಿಂದ ಹಿಡಿದು ನೀಚ ಯೋನಿಯವರೆಗೆ ಸರ್ವ ಪ್ರಾಣಿಭಿ ಎಲ್ಲ ರೀತಿಯಾದಂಥ ಪ್ರಾಣಿಗಳು ಮತ್ತು ಸರ್ವ ಪ್ರಕಾರಸ್ಯಾಪಿ ದುಃಖಸ್ಯ ಎಲ್ಲ ಬಗೆಯ ದುಃಖವನ್ನು, ಅಂದರೆ ಎಲ್ಲ ಬಗೆ ಅಂದರೆ ಏನು, 3 ಥರ ದುಃಖ ಅನ್ನುವಂತಿರುವಂಥದ್ದು: ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ. ಎಲ್ಲ ರೀತಿಯಾದಂಥ ದುಃಖವನ್ನು ಕೂಡ, ಯಾಕಂದರೆ ದುಃಖನ ಸಹಜ ಅಂತ ಎಲ್ಲರಿಗೆ, ಅವನಿಗೆ ಬ್ರಹ್ಮನಿಗೂ ದುಃಖ ಇರುತ್ತೆ ಅಂತ. ಅಲ್ಲಿ ಹೆಚ್ಚಿನದಂಥ ಆನಂದ ಅನ್ನೋದು ಇರುತ್ತೆ, ಹೌದು. ಆದರೆ ಅಲ್ಲಿ ದುಃಖ ಅನ್ನೋದು ಇದ್ದೇ ಇರುತ್ತೆ. ಆತ್ಮಜ್ಞಾನ ಆದಮೇಲೆ ಎಲ್ಲ ದುಃಖ ನಿವೃತ್ತಿ ಆಗುವಂಥದ್ದು. ಆದರೆ ಸಹಜವಾಗಿ ಏನು ದುಃಖ ಅನ್ನೋದು ಏನಿರುತ್ತಲ್ಲ, ಪ್ರಾರಬ್ಧಾನುಸಾರವಾಗಿ ಬಂದಿರುತ್ತಂತಲ್ಲ ದುಃಖಗಳೆಲ್ಲ ಕೂಡ, ಅದನ್ನು ಸ್ವರಸತ ಅಂದರೆ ಏನು, ಸಹಜವಾಗಿ ತಾವಾಗಿಯೇ ಅದನ್ನು ಸ್ವರಸತ ಏವ ಜಿಹಾಸೀತತ್ವಾತ್ ತನ್ನಿವೃತ್ತರ್ಥ ಪ್ರವೃತ್ತಿರಸ್ತಿ ಸ್ವರಸತ ಏವ ಅಂತ. ಅದರನ್ನು ತೊಲಗಿಸ್ಕೊಳ್ಳೋದಕ್ಕೆ ಅಂದರೆ ಏನು, ಅದನ್ನು ಕಳ್ಕೊಳ್ಳೋದಕ್ಕೆ ಆ ಪ್ರಯತ್ನ ಅನ್ನೋದನ್ನು ಮಾಡ್ತಾ ಇರೋಂಥ ಪ್ರವೃತ್ತಿ ಅನ್ನೋದೇನಿದೆಯಲ್ಲ, ಅದು ಕೂಡ ಸಹಜವಾಗಿಯೇ ಇರುತ್ತದೆ ಅಂತ. ಎಲ್ಲರೂ ಕೂಡ ಪ್ರಯತ್ನ ಪಡ್ತಾ ಇರೋದು, ಈ ಮನುಷ್ಯ ಆಗಲಿ ಪ್ರಾಣಿ ಆಗಲಿ. ಪ್ರಾಣಿ ಹೊಡೆಯೋಕ್ಕೆ ಬರದೆ ನಾವೇನಾದರೂ ಅದಕ್ಕೆ ಹೊಡೆಯೋಕ್ಕೆ ಹೋದರೆ ಆ ಕಡೆ ಓಡೋಗುತ್ತೆ. ಅದು ಪ್ರಯತ್ನ ಪಡ್ತು, ಎಲ್ಲಿ ಒಂದು ಸಣ್ಣ ಇರುವೆ ಕೂಡ ಅಷ್ಟೇ, ಯಾವ ಜಿರಳೆ ಆಗಲಿ ಇರುವೆ ಆಗಲಿ, ನಾವು ಏನಾದರೂ ಅಪಾಯ ಬರುತ್ತೆ ಅಂದರೆ ತಪ್ಪಿಸ್ಕೊಳ್ಳೋ ಪ್ರಯತ್ನ ಪಡುತ್ತೆ. ಅದು ಇರುವೆಗಳ ಮೇಲೆ ಸ್ವಲ್ಪ ನೀರು ಹಾಕಿ ನೋಡಿ, ಗಟ್ಟಿಗೆ ನೆಲ ಹಿಡ್ಕೊಂಬಿಟ್ಟಿರುತ್ತೆ. ಅದು ಆ ನೀರು ಹರಿದೋದ್ಮೇಲೆ ತಿರ್ಗಾ ಅದು ವಾಪಸ್ ಹೋಗುತ್ತೆ. ಅದು ಹಾಗಾಗಿ ಅದು ಆ ಪ್ರಯತ್ನ ಸಹಜವಾಗಿ ಮಾಡುತ್ತೆ. ಆಚಾರ್ಯರು, ಶಂಕರಾಚಾರ್ಯರು ಆ ಭಾಷ್ಯ ಬೃಹದಾರಣ್ಯಕ ಸಂಬಂಧ ಭಾಷ್ಯದಲ್ಲಿ ಎಲ್ಲ ತೋರಿಸ್ಕೊಟ್ಟಿದ್ದಾರೆ. ಸ್ವಲ್ಪ ನೆನಪಿಸ್ಕೊಳ್ಬೋದು ಅದನ್ನೆಲ್ಲ. ಲೌಕಿಕ ಸಹಜವಾದಂತಹ ಪ್ರವೃತ್ತಿ ಅನ್ನೋದನ್ನು ಪ್ರಾಪ್ತಿ, ಸುಖ ಪ್ರಾಪ್ತಿ, ದುಃಖ ನಿವೃತ್ತಿ ಶಾಸ್ತ್ರದ ಅವಲಂಬನೆ ಮಾಡ್ಕೊಳ್ದಾರೇ ಮಾಡ್ತಿರ್ತಾರೆ. ಅವ್ರಿಗೆಲ್ಲ ನೀಚ ಯೋನಿಗಳ ಪ್ರಾಪ್ತವಾಗುತ್ತೆ. ಅಂದರೆ ಶಾಸ್ತ್ರವನ್ನು ಯಾರು ಅವಲಂಬನೆ ಮಾಡ್ಕೊಳ್ತಾರಲ್ಲ ಅವರಿಗೆ ಉಚ್ಚ ಯೋನಿಗಳ ಪ್ರಾಪ್ತ ಆಗುತ್ತೆ ಅಲ್ವಾ? ಅದನ್ನೆಲ್ಲ ಅಲ್ಲಿ ನೋಡಿದ್ವಿ ನಾವು, ಯಾಕೆ ಆ ಪ್ರವೃತ್ತಿ ಬರುತ್ತೆ ಅಂತ. ಆಯಿತಾ? ಅದು ಸಹಜವಾಗಿಯೇ ಇರುತ್ತೆ, ಸ್ವರಸತವಾಗಿ ಅಂದರೆ ಸಹಜವಾಗಿಯೇ ಇರುತ್ತದೆ. ಅದು ಪ್ರವೃತ್ತಿ ಆ ಒಂದು ಬಿಡಿಸ್ಕೊಳ್ಳೋದು ಕೂಡ ಆಯಿತು. ಆ ದುಃಖದ ನಿವೃತ್ತಿಗಾಗಿ ಸಹಜವಾಗಿ ಪ್ರಯತ್ನ ಪಡ್ತಿರ್ತಾರಲ್ಲಪ್ಪ. ಹಂಗಾದ್ರೆ ಆ ದುಃಖಸ್ಯ ಚ ಏನು ಕಾರಣ? ಅದು ದುಃಖಕ್ಕೆ ಏನು ಕಾರಣ ಅಂತ, ದುಃಖನ ಸಹಜವಾಗಿ ಬಂದಿದೆ, ಸರಿ. ಅದು ಆ ದುಃಖಕ್ಕೆ ಏನು ಕಾರಣ? ದುಃಖಸ್ಯ ಚ ದೇಹೋಪಾಧಿ ಅನೇಕ ಹೇತುತ್ವಾತ್ ದೇಹಸ್ಯ ಚ ಪೂರ್ವೋಪಚಿತ ಧರ್ಮಾಧರ್ಮ ಮೂಲತ್ವಾತ್ ಅನುಚ್ಛಿತ್ತಿ ಅಂತ. ಆ ದುಃಖಕ್ಕೆ ಏನಪ್ಪ ಕಾರಣ ಅಂತಂದರೆ, ಆ ದೇಹದ ಸ್ವೀಕಾರ, ದೇಹಧಾರಣೆ,
ಈ ಪದಗಳನ್ನ ಬಳಸಿರ್ಬೋದು ದೇಹಧಾರಣೆಯಿಂದ. ಅದರಂಗೆ ದೇಹವನ್ನು ಎಲ್ಲೋ ಇರುತ್ತೆ ಧಾರಣೆ ಮಾಡ್ಕೊಳ್ತೀವಿ ಅಂತ ಹಂಗೇನಲ್ಲ ಅದು. ಅಂದರೆ ನಮ್ಗೆ ಅದು ಗೊತ್ತಾಗಲ್ಲ. ಅದು ನಾವು ದೇಹವನ್ನು ಧರಿಸಿರುವವರು, ದೇಹ ಭಾವ ಉಳ್ಳವರು ನಾವು ಅನ್ನುವಂಥ ಬುದ್ಧಿ ಏನಿದೆಯಲ್ಲ, ಆ ಬುದ್ಧಿಗೆ ದೇಹಧಾರಣೆ ಅಂತ ಹೆಸರು. ಆ ಒಂದು ಅಜ್ಞಾನ, ಅದರಿಂದ ನಾವು ಈ ಶರೀರ ಉಳ್ಳವರು, ಅದರಿಂದ ನಾವು ಧರ್ಮಾಧರ್ಮಗಳಿಗೆ ಮೂಲ ಆಗಿರುವಂತಹ ಕಾರಣ ಆಗಿರುವಂತಹ ಈ ದೇಹಭಾವ ನಾಶ ಆಗದೇ ಇರುವಂಥದ್ದೇನೆ. ದೇಹೋಪಾಧಿ ಅನೇಕ ಹೇತುತ್ವ ದೇಹಸ್ಯ ಚ ಪೂರ್ವೋಪಚಿತ ಧರ್ಮಾಧರ್ಮ ಮೂಲತ್ವಾತ್ ಅನುಚಿತಿ ಅಂತ. ಎಲ್ಲವನ್ನೂ ಕೂಡ ಇದೇ ಮಾಡಿಸ್ತಾ ಇರುತ್ತೆ. ದೇಹ ಬುದ್ಧಿ ಸ್ವಾಮಿಗಳು ಬರೀತಾರೆ ನೋಡಿ. ಏಕೆಂದರೆ ಧರ್ಮಾಧರ್ಮಗಳಿಂದ ದೇಹವಿರುವಲ್ಲಿ ದುಃಖವು ಮತ್ತೆ ಮತ್ತೆ ಆಗುತ್ತಲೇ ಇರ್ತದೆ ಅಂತ. ಯಾರಿಗಾಗಬೇಕು? ಇವನಿಗೆ ಆಗಬೇಕು. ಈ ಜನ್ಮದಲ್ಲಿ ಈ ಶರೀರಕ್ಕೆ ಆಗಬೇಕು. ಈ ಶರೀರ ಈ ಪ್ರಾರಬ್ಧ ಮುಗಿದ ಮೇಲೆ ಮುಂದಿನ ಜನ್ಮದ ದೇಹ ಯಾವುದಾದ್ರೂ ಆಗಿರ್ಬೋದು, ಪ್ರಾಣಿ ಆಗಿರ್ಬೋದು, ಪಕ್ಷಿ ಆಗಿರ್ಬೋದು, ಅಥವಾ ಯೋನಿ ಆದರೂ ಆಗಿರ್ಬೋದು, ಎಲ್ಲದಕ್ಕೂ ಕೂಡ ಅದಂದರೆ ಪಾಪ ಪುಣ್ಯ ಧರ್ಮಾಧರ್ಮಗಳಿಂದ ಅದು ಕೂಡಿಕೊಂಡಿರೋದ್ರಿಂದ ಅದಾಗ್ತಾನೇ ಇರುತ್ತೆ. ಮತ್ತು ಅದು ನಾಶ ಆಗೋದೇ ಇಲ್ಲ ಅದು ಅಂತ. ಯಾವುದೇ ಕಾರಣಕ್ಕೂ ಕೂಡ ಈ ಅಜ್ಞಾನ ಅನ್ನೋದು ಇರೋವರೆಗೂ ಅದು ನಾಶ ಆಗೋದೇ ಇಲ್ಲ. ಇದನ್ನೇ ಆಚಾರ್ಯರು ಕೂಡ ಅಧ್ಯಾಸ ಭಾಷೆದಲ್ಲೂ ಕೂಡ ತೋರಿಸಿಕೊಟ್ಟಿರುವಂಥದ್ದು. ಆಚಾರ್ಯ ಏನು ಅಧ್ಯಾಸ ಭಾಷೆಯಲ್ಲಿ ತೋರಿಸ್ಕೊಟ್ಟಿದ್ದಾರಲ್ಲ, ಅದೇ ರೀತಿಯಾಗಿಯೇ ಈ ಒಂದು ವಾರ್ತಿಕಕಾರರು ತೋರಿಸ್ಕೊಡ್ತಾರೆ. ಯಾಕೆಂದರೆ ಇವರು ಬೆಂಬಿಡಿದ ಶಿಷ್ಯರಾಗಿರೋದ್ರಿಂದ. ಆದರೆ ಆಚಾರ್ಯರ ಭಾಷ್ಯ ಶೈಲಿಗೂ ಈ ಒಂದು ವಾರ್ತಿಕಕಾರರ ಭಾಷ್ಯ ಶೈಲಿಗೂ ವ್ಯತ್ಯಾಸಗಳಿದೆ. ಹೇಳಿರುವಂಥ ರೀತಿ ಬೇರೆ ಇದೆ. ವಿಷಯ ಒಂದೇ ಆದರೂ ಕೂಡ ಹೇಳಿರುವಂಥ ರೀತಿ ಬೇರೆ ಇದೆ. ನಾವು ಆಚಾರ್ಯರು ಪ್ರಸ್ಥಾನತ್ರಯದಲ್ಲಿ ಏನು ತಿಳಿಸ್ಕೊಟ್ಟಿದಾರಲ್ಲ ಅದು ಮಾತ್ರ ಸಾಕು ಅನ್ನೋದ್ರೆ ಸರಿಯೇ ಅದು. ಆದರೆ ನಿಜವಾಗ್ಲೂ ಈ ಒಂದು ನೈಷ್ಕರ್ಮ್ಯ ಸಿದ್ಧಿಯಲ್ಲಿ ಈ ಆಚಾರ್ಯರು ಏನು ತೋರಿಸ್ಕೊಟ್ಟಿದಾರಲ್ಲ ಅದನ್ನು ನಾವು ಮನನ ಮಾಡೋದರಿಂದ, ಅವರ ಶೈಲಿಯನ್ನು ಅನುಸರಿಸಿಕೊಂಡು ಮನನ ಮಾಡುವುದರಿಂದ ಖಂಡಿತವಾಗಲೂ ಲಾಭ ಉಂಟು. ಸ್ವಾಮಿಗಳವರು ಇದಕ್ಕೆ ಕ್ಲೇಶಾಪಾರಣಿ ಅನ್ನುವಂಥ ಗ್ರಂಥವನ್ನು ಕೂಡ ಬರೆದಿದ್ದಾರೆ ಅಂತಂದರೆ ಅದು ನಮಗೆ ಬೇಕು ಅಂತಲೇ ಬರೆದಿರುವಂಥದ್ದು. ಹಾಗಾಗಿ ನಾವು ಇದರ ಒಂದು ಅಧ್ಯಯನವನ್ನು ಮಾಡುವಂಥ ಅವಶ್ಯಕತೆ ಇದೆ. ಹೇಗಾದರೂ ಮಾಡಿ ಕಷ್ಟಪಟ್ಟು ಇದನ್ನು ನಾವು ಅಧ್ಯಯನ ಮಾಡಬೇಕಾಗುತ್ತೆ. ಯಾಕೆಂದರೆ ಮತ್ತೆ ನಮ್ಗೆ ಯಾವಾಗ ಅವಕಾಶ ಸಿಗುತ್ತೋ ಅಂತ ಗೊತ್ತಿಲ್ಲ. ಅವಕಾಶ ಸಿಕ್ಕವಾಗ ಇದನ್ನು ಅಧ್ಯಯನ ಮಾಡಬೇಕು. ಇದನ್ನು ಪ್ರಬುದ್ಧಾನಂದ ಸ್ವಾಮಿಗಳವರು ಆಂಗ್ಲ ಭಾಷೆಯಲ್ಲಿ ಪ್ರವಚನ ಮಾಡಿದ್ದಾರೆ, ವಿಸ್ತಾರವಾಗಿ ಪ್ರವಚನ ಮಾಡಿದ್ದಾರೆ. ಅದನ್ನು ಸಾಧ್ಯವಾದರೆ ಕೇಳಿಸ್ಕೊಳ್ಬೋದು. ನಾನು ಅವ್ರದನ್ನು ಕೇಳಿಸ್ಕೊಂಡು ನಿಮ್ಮ ಮುಂದೆ ಇದನ್ನು ಪ್ರಸ್ತುತಪಡಿಸಿ ನನಗೂ ಅದರ ಮೂಲಕ ಅರ್ಥ ಇನ್ನೂ ಸ್ಪಷ್ಟವಾಗಿ ಆಗಲೇ ಎನ್ನುವ ದೃಷ್ಟಿಯಿಂದ ಈ ಒಂದು ವಿಷಯಗಳನ್ನು ಪ್ರಾರಂಭ ಮಾಡಿರುವಂಥದ್ದು. ಆ ಭಗವಂತನು ಆಚಾರ್ಯರು ಇದಕ್ಕೆ ನಮಗೆ ಆಶೀರ್ವಾದವನ್ನು ಸದಾ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಇವತ್ತು ಇಲ್ಲಿಗೆ ನಿಲ್ಲಿಸ್ಕೊಂಡು ಮತ್ತೆ ಮುಂದುವರ್ಸೋಣ. ಓಂ ನಮೋ ಬ್ರಹ್ಮಾದಿಭ್ಯೋ ಬ್ರಹ್ಮ ವಿದ್ಯಾ ಸಂಪ್ರದಾಯ ಕರ್ತೃಭ್ಯೋ ವಂಶ ಋಷಿಭ್ಯೋ ನಮೋ ಮಹಭ್ಯೋ ನಮೋ ಗುರುಭ್ಯಃ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್ ಶ್ರೀಕೃಷ್ಣಾರ್ಪಣಮಸ್ತು.